ಎನ್ನುವ ಸರ್ಪಭೂಷಣರ ಗ್ರಂಥದ 71ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು 70ನೆಯ ಶ್ಲೋಕದಲ್ಲಿ ನೋಡಿ, ಜ್ಞಾನಿಗೆ ಯಾವ ಪುಣ್ಯ ಮತ್ತು ಪಾಪಗಳ ಲೇಪನವೇ ಅಂದ್ರೆ ಅಂಟುವುದಿಲ್ಲ ಅನ್ನುವಂತ ಇವೆಲ್ಲವೂ ಪಾಪ ಪುಣ್ಯ ಬಂಧ ಮತ್ತು ಮೋಕ್ಷ ಮನಸ್ಸಿಗೆ ಸಂಬಂಧ ವಿನಃ ಇವು ಮನಸ್ಸಿಗೆ ಬೇರೆಯಾದ ಅದ್ವಿತೀಯ ಆತ್ಮನಿಗೆ ಸಂಬಂಧ ಇಲ್ಲ. ಆದರೆ ಹಿಂದೆ ಎಷ್ಟೋ ಜನ ಮಹಾತ್ಮರು ಪಾಪ ಪುಣ್ಯಗಳು ಅಂತ ಪ್ರವೃತ್ತಿ ಮಾರ್ಗದಲ್ಲಿ ನಡೆಯುವಂತ ಎಷ್ಟೋ ಉಪದೇಶಗಳನ್ನ ಮಾಡಿದ್ದಾರೆ. ಅಂದರೆ ಆ ಪಾಪ ಪುಣ್ಯಗಳು ಯಾರಿಗೆ ಸಂಬಂಧ ಅಂದರೆ ಈ ಶ್ಲೋಕದಲ್ಲಿ ಈ ಮೋಹಾತ್ ವಿಷಾದ ದ್ವಯೋ ಅವಿವೇಕತಾ ವಿಷ ಅಟ ಅದ್ವಯೋ ಯೋಗತಾ ಯೋಗಾತ್ ಮುಷ ಅಟ ದ್ವಯೋ ತ್ಯಾಗತ ವಿಪಾಕಾತ್ ಜನನೀನಾಂ ಕ್ರಮಾತ್ ಆಗತ ಅನ್ನುವಂತ ಶ್ಲೋಕದಲ್ಲಿ ಪುಣ್ಯ ಪಾಪಗಳು ಆಗಲಿಕ್ಕೆ ಅದಕ್ಕೆ ಮೂಲವಾದ ಕಾರಣ ಯಾವುದು ಅಂದ್ರೆ ವಿಮೋಹ ಅಂತಂದ್ರೆ ಅಜ್ಞಾನದಿಂದ. ಯಾವ ಅಜ್ಞಾನ ಅಂತ ಹೇಳಿದ್ರೆ ನಮಗೆ ಬಹಳಷ್ಟು ಜ್ಞಾನ ಉಂಟು. ಕೂಳಿಗೆ ಒಂದು ಜ್ಞಾನ ಉಂಟು, ಹಾವಿಗೆ ಒಂದು ಜ್ಞಾನ ಉಂಟು. ಈ ರೀತಿ ವಿಚಾರವನ್ನ ಮಾಡಿದಾಗ ಕೂಳಿಗೆ ಯಾವ ಜ್ಞಾನ ಉಂಟು ಅಂದ್ರೆ ಸಮಯದ ಜ್ಞಾನ. ಹಿಂದಿನ ಕಾಲದಲ್ಲಿ ಸಮಯವನ್ನ ತಿಳಿಯುವಂತ ಸಾಧನೆಗಳಾದ ಗಡಿಯಾರ ಮುಂತಾದ ವ್ಯವಸ್ಥೆಗಳು ಇಲ್ಲದಂತ ಕಾಲದಲ್ಲಿ ಹಿಂದಿನ ಕಾಲದವರು ಕೋಳಿಯ ಕೂಗುವುದನ್ನ ಕೇಳಿ ಬೆಳಗಾಯಿತು ಅಂತ ಎದ್ದು ಆ ಬೆಳಗಾಗುವುದನ್ನ ಕಂಡು ಹಿಡಿಯುವಂತ ಸಾಮರ್ಥ್ಯ ಇಂದಿನ ಕಾಲದಲ್ಲಿ ಇತ್ತು. ಅಂದ್ರೆ ಕೋಳಿಗೆ ನಿಜವಾಗಲೂ ಸಮಯದ ಜ್ಞಾನ ಗೊತ್ತುಂಟ. ಹಾವಿಗೆ ವಾಯುವಿನ ಗುಣ ಬಲ್ಲದು. ಸರ್ಪಕ್ಕೆ ವಾಯುವಿನ ಗುಣ ಬಲ್ಲದು. ಆ ಗಾಳಿಯ ಗುಣ ಹೇಗಿದೆ ಅನ್ನುವಂಥದ್ದು ಹುಟ್ಟಿನೊಳಗಿರುವಂತ ಸರ್ಪಕ್ಕೆ ಗೊತ್ತು. ಅದಕ್ಕಾಗಿ ಈ ಕಪ್ಪೆಯನ್ನ ತಿನ್ನುವಂತ ಹಾವುಗಳಿಗೆ ಅವು ಸಂಬಂಧ ಅಲ್ಲ. ಯಾರಿಗೆ ಸಂಬಂಧ ಅಲ್ಲ ಅಂದ್ರೆ ಕಪ್ಪೆಯನ್ನ ತಿನ್ನುವಂತ ಹಾವುಗಳಿಗೆ ವಾಯುವಿನ ಗುಣ ಅವುಗಳಿಗೆ ಗೊತ್ತಿಲ್ಲ.
ಅದರಲ್ಲಿ ಶ್ರೇಷ್ಠವಾದಂತ ಹಾವುಗಳು ಹೊಟ್ಟೆಯನ್ನಾಗಲಿ ಇನ್ನೊಂದು ಪ್ರಾಣಿಯನ್ನಾಗಲಿ ತಿನ್ನದೆ ಅವುಗಳು ಹುಟ್ಟಿನಿಂದ ಶುದ್ಧವಾದ ಗಾಳಿ ಯಾವಾಗ ಇದೆ ಅನ್ನೋದು ಗೊತ್ತು ಮಾಡಿಕೊಂಡು ಹುಟ್ಟಿನಿಂದ ಹೊರಗೆ ಬಂದು ಆ ಗಾಳಿಯನ್ನ ಸೇವಿಸಿ ಪುನಃ ಹುಟ್ಟಿನೊಳಗೆ ಹೋಗಿ ವಾಸ ಮಾಡತಕ್ಕಂತ ಗಾಳಿಯ ಗುಣ ವಾಯುವಿನ ಗುಣ ಬಲ್ಲದು. ವೇಳೆಯ ಗುಣ ಕೋಳಿ ಬಲ್ಲದು. ಇವು ಎಲ್ಲ ಒಂದೊಂದು ಪ್ರಕಾರದ ಜ್ಞಾನಗಳಂತ. ಇವಕ್ಕೂ ಜ್ಞಾನ ಅಂತ ಕರಿತೀವಿ ನಾವು. ಮತ್ತೆ ಮನುಷ್ಯನಲ್ಲಿ ಇನ್ನೂ ಹಲವು ರೀತಿಯ ಜ್ಞಾನಗಳು ಉಂಟು, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಹೇಳುವಂತ ಜ್ಞಾನ ಯಾವುದು ಅಂದ್ರೆ ನಾನು ಯಾರು ಅನ್ನುವಂತ ನಿಜವಾದ ಸ್ವರೂಪದ ಜ್ಞಾನ ಇಲ್ಲದವನು ಆತನಿಗೆ ಪುಣ್ಯ ಮತ್ತು ಪಾಪ ವಿಷ ಉಂಟು. ಪಾಪ ಮತ್ತು ಪುಣ್ಯಗಳಿಗೆ ಅದರ ಫಲಗಳಾದ ಪಾಪಕ್ಕೆ ಫಲ ದುಃಖ, ಪುಣ್ಯದ ಫಲ ಸುಖ. ಪಾಪದ ಫಲ ನರಕ, ಪುಣ್ಯದ ಫಲ ಸ್ವರ್ಗ. ಇವು ಸುಖ ಮತ್ತು ದುಃಖ ರೂಪದಿಂದ ಕೂಡಿವೆ ಅಂತ ಅದರ ಭ್ರಮೆ ನಮಗೆ ಆಗದೆ. ಕಾರಣ ನಮ್ಮ ನಿಜವಾದ ಸ್ವರೂಪದ ಜ್ಞಾನವಿಲ್ಲದ ಕಾರಣ. ಹೇಗೆಂದರೆ ಅಧಿಷ್ಠಾನ ಸ್ವರೂಪವಾದ ಆತ್ಮಜ್ಞಾನದಿಂದ ಆ ಪುಣ್ಯ ಪಾಪಗಳಿಗೆ ಫಲಗಳಾದ ಸುಖ ದುಃಖಗಳು ಪರಿಪಕ್ವ ಹೃದಯ ಅಸ್ಥರಾದ ಜನರಿಗೆ ನಿವೃತ್ತಿಯಾಗುತ್ತವೆ. ಪುಣ್ಯ ಪಾಪಗಳು ಪ್ರಾಪ್ತಿಯಾಗುವ ಮತ್ತು ನಿವೃತ್ತಿಯಾಗುವ ಕ್ರಮವೂ ಅದು ಇದೆ ಎನ್ನುವಂತ ಮಾತು. ಹೇಗೆಂದರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮಾನವನು ಪಾಪ ಮತ್ತು ಪುಣ್ಯ ಇವು ಎರಡರ ಚಕ್ರದಲ್ಲಿ ಒಂದು ಸಲ ಸುಖವನ್ನ ಒಂದು ಸಲ ದುಃಖವನ್ನ ಉಂಟು ಮಾಡುವುದು. ಅವೆಲ್ಲವೂ ಪಾಪ ಮತ್ತು ಪುಣ್ಯಗಳು ಅನ್ನುವ, ಸುಖ ಮತ್ತು ದುಃಖ ಅಂತ ಅನ್ನುವ, ಸ್ವರ್ಗ ಮತ್ತು ನರಕ ಅಂತ ಅನ್ನುವ ಈ ಎರಡು ದ್ವಂದ್ವಗಳಿಂದವ ಈ ಭಾವನೆ ತನ್ನ ಸ್ವರೂಪ ಜ್ಞಾನವಿಲ್ಲದ್ದರಿಂದ ನಾವು ಇಲ್ಲಿಯವರೆಗೂ ತಿಳ್ಕೊಂಡಿವಿ. ನಾನು ಸ್ವರ್ಗಕ್ಕೆ ಹೋಗುತ್ತೇನೆ, ಕಾರಣ ಪುಣ್ಯವನ್ನೇ ಮಾಡೀನಿ. ನಾನು ನರಕಕ್ಕೆ ಹೋಗುತ್ತೇನೆ, ಕಾರಣ ಪಾಪವನ್ನು ಮಾಡಿದ್ದೇನೆ ಅನ್ನುವಂತ ಭಾವದಲ್ಲಿ ಎಲ್ಲರೂ ಇದ್ದೇವೆ. ಕಾರಣ ನಾನು ಜೀವನೇ ಅಂತ ಒಪ್ಪಿಕೊಂಡ ಕಾರಣಕ್ಕಾಗಿ, ನಾನೊಬ್ಬ ಮನುಷ್ಯ ಅಂತ ಒಪ್ಪಿಕೊಂಡ ಕಾರಣಕ್ಕಾಗಿ
ನಾನು ಪಾಪ ಪುಣ್ಯವನ್ನ ಮಾಡುವ ಕಾರಣಕ್ಕಾಗಿ ಅದರ ಫಲಗಳಾದ ಸುಖ ದುಃಖವನ್ನ ನಾನು ಭೋಗಿಸಲೇಬೇಕು ಅನ್ನುವಂತ ಭ್ರಾಂತಿಗೊಳಗಾಗಿ ಅದು ಭ್ರಮೆ. ಯಾರಿಗೆ ಅಂದ್ರೆ ಸಾಧನಾ ಚತುಷ್ಟಯ ಸಂಪನ್ನತ್ವದಿಂದ ಪರಿಶುದ್ಧ ಅಂತಃಕರಣದೊಡನೆ ಸದ್ಗುರು ಸನ್ನಿಧಿಯಂ ಸೇರಿ ಯಾರು ಸದ್ಗುರುವಿನ ಕೂಡಬೇಕು ಅಂತ ನಿಶ್ಚಯ ಮಾಡಿದ್ರು, ಸಾಧನಾ ಚತುಷ್ಟಯ ಯಾರಲ್ಲಿ ವಿವೇಕ, ವೈರಾಗ್ಯ, ಶಮ, ದಮ ಅನ್ನುವಂತ ಚಿಕಿತ್ಸೆ, ಶ್ರದ್ಧಾ, ಸಮಾಧಾನ, ಭಕ್ತಿ ಮತ್ತು ಮುಕ್ತಿಯ ಬಯಕೆ ಇರುವಂತವನು ಪರಿಶುದ್ಧ ಅಂತಃಕರಣದಿಂದ ಹೇಗೆ ನೋಡಬೇಕು ಅಂದ್ರೆ ಪರಿಶುದ್ಧವಾದ ಅಂತಃಕರಣದಿಂದ, ಮಲಿನವಾದ ಮನಸ್ಸಿನಿಂದ, ಮಲಿನವಾದ ಬುದ್ಧಿಯಿಂದ ಗುರುವಿನಲ್ಲಿಗೆ ಹೋಗುತ್ತಾದರೆ ಆ ಗುರುವಿಗೆ ಶರಣು ಹೋದದ್ದಾದರೆ ಬೇಗನೆ ಪಾಪ ಪುಣ್ಯಗಳ ನಿವೃತ್ತಿ ಆಗುವುದಿಲ್ಲ. ಮೊದಲೇ ಪಾಪ ಮತ್ತು ಪುಣ್ಯಗಳ ಎರಡರ ಫಲ ಭೋಗದ ಅನಿತ್ಯತ್ವ ದೋಷವನ್ನ ವಿಚಾರ ಮಾಡಿ ಅನಿತ್ಯವಾದ ಲೋಕಗಳಲ್ಲಿ ಅನಿತ್ಯವಾದ ಭೋಗಗಳಲ್ಲಿ ಆಶೆಯನ್ನು ಮಾಡದೆ ನಿತ್ಯವಾದ ವಸ್ತುವಿನ ಅಪೇಕ್ಷೆಯನ್ನು ಇಟ್ಟುಕೊಂಡು ಅನಿತ್ಯವಾದ ವಸ್ತುಗಳ ಆಶೆ ಬಿಡಬೇಕು, ನಿತ್ಯವಾದ ನಮ್ಮ ಸ್ವರೂಪ ಆನಂದದ ಅಪೇಕ್ಷೆಯನ್ನ ಮಾಡ್ತಾ ಇರಬೇಕು. ಅಂಥವನು ಸದ್ಗುರು ಸನ್ನಿಧಿ ಎಂಬುದು. ಆ ಸದ್ಗುರು ಸನ್ನಿಧಿಯಂ ಸೇರಿ ಆ ಗುರುವಿನಿಂದ ನಾಮ ರೂಪಗಳಿಗೆ ಅಧಿಷ್ಠಾನವಾದ ಗುರುವಿನಲ್ಲಿ ಹೋದಾಗ ನಮಗ ನಾಮ ಅಂದ್ರೆ ಹೆಸರುಗಳಿಂದ, ರೂಪ ಅಂದ್ರೆ ಭಿನ್ನ ಭಿನ್ನವಾದ ಆಚಾರಗಳಿಂದ ಜಗತ್ತಿನ ನಾಮ ಮತ್ತು ರೂಪವನ್ನ ಆ ನಾಮ ರೂಪಗಳಿಗೆ ಅಧಿಷ್ಠಾನವಾದ ತನ್ನ ನಾನು ಅಧಿಷ್ಠಾನವಾದ ವಸ್ತು. ನಾಡಿಗೆ ಅಂದ್ರೆ ನಾಮ ರೂಪಗಳೇ ತೋರಬೇಕಾಗಿತ್ತು ಅಂದ್ರೆ ನನ್ನ ಆಧಾರದಲ್ಲಿ, ನನ್ನಲ್ಲಿ, ನನ್ನ ಅಧಿಷ್ಠಾನದಲ್ಲೇ ತೋರುತ್ತೇವೆ ವಿನಃ ಆಧಾರ ಆ ಬ್ರಹ್ಮ, ಅಡ್ಡೆಯೇ ಈ ಮಾಯೆ. ಮಾಯೆ ವಸ್ತುಗಳು ನಾಮರೂಪ ಮತ್ತು ಆತ್ಮನ ಸ್ವರೂಪ ಅತಿ ಪ್ರಿಯ ರೂಪ. ಉದಾಹರಣೆ, ನನ್ನ ಮೈ ಮೇಲೆ ಒಂದು ವಸ್ತ್ರಗಳು ತೋರ್ತಾವಂದ್ರೆ ಅದು ಕಾಯಿನೇ ಇರಲಿ, ಹಾಕಿಯೇ ಇರಲಿ, ಹಾದಿಯೇ ಇರಲಿ, ಯಾವುದೇ ಅರಿವೆ ಬಟ್ಟೆ ಒಂದೊಂದು
ರೂಪದಿಂದ ತೋರ್ತವೆ. ಹ್ಮ್ ಹ್ಮ್ ಕಾವಿ ಬಟ್ಟೆ ಹ್ಮ್ ಅದರ ಬಣ್ಣವೇ ಬೇರೆ. ಹ್ಮ್ ಖಾದಿಯ ಬಟ್ಟೆ ಹ್ಮ್ ಅದರ ಇರುವಿಕೆಯೇ ಬೇರೆ. ಹ್ಮ್ ಕಾಕಿಯ ಬಟ್ಟೆ ಹ್ಮ್ ಅದರ ಬಣ್ಣವೇ ಬೇರೆ. ಹ್ಮ್ ಹ್ಮ್ ಆದರೆ ಹ್ಮ್ ಕಾಕಿಯ ಬಟ್ಟೆ ಇರಲಿ, ಹ್ಮ್ ಖಾದಿನೇ ಇರಲಿ, ಕಾವಿನೇ ಇರಲಿ, ಹ್ಮ್ ಆ ಬಟ್ಟೆಗಳು ತೋರಲಿಕ್ಕೆ, ನಿನಗೆ ಕಾಣಲಿಕ್ಕೆ ಅದಕ್ಕೆ ಅಧಿಷ್ಠಾನ ಯಾವುದಂದ್ರೆ ಕಾವಿಯ ಬಟ್ಟೆಯನ್ನ ಧರಿಸಿದಂತ ವ್ಯಕ್ತಿಯ ದೇಹವೇ ಅಧಿಷ್ಠಾನ. ಅವನು ಆಧಾರವಾದ ದೇಹ ಇದ್ದಿಲ್ಲಂದ್ರೆ ಕಾವಿ ತೋರುತ್ತಿದ್ದಿಲ್ಲ. ಅದರಂತೆ ಕಾಕಿನೇ ಇರಲಿ, ಕಾವಿನೇ ಇರಲಿ, ಅವು ನಾಮರೂಪದಿಂದ ತೋರಬೇಕಾಗಿದ್ರೂ ಕೂಡ ಒಳಗಡೆ ಅಧಿಷ್ಠಾನವಾದ ದೇಹ ಇರಲೇಬೇಕು. ದೇಹ ಇದ್ದಿಲ್ಲಂದ್ರೆ ಅವನ್ನ ತೊಡಲಿಕ್ಕೆ ಬರೋದಿಲ್ಲ. ಎದರ ಮೇಲೆ ತೋರ್ತವ ಅಂದ್ರೆ ದೇಹದ ಮೇಲೆ ತೋರುವಂತ ನಾಮರೂಪದ ಬಟ್ಟೆಗಳು. ದೇಹ ಇಲ್ಲದ ಬಟ್ಟೆ ತೋರಂಗಿಲ್ಲ. ಬಟ್ಟೆ ಎಂದೂ ದೇಹ ಆಗೋದಿಲ್ಲ. ಬಟ್ಟೆ ಎಂದೂ ದೇಹ ಅಲ್ಲ. ಒಂದು ವೇಳೆ ಹಾಕಿದ ಬಟ್ಟೆಯೇ ದೇಹ ಆಗಿದ್ರೆ ಆ ಬಟ್ಟೆಯನ್ನ ನಾವು ಬಿಚ್ಚಲಿಕ್ಕೆ ಸಾಧ್ಯ ಇದ್ದಿಲ್ಲ. ಬಟ್ಟೆಯನ್ನ ದೇಹದಿಂದ ಬೇರ್ಪಡಿಸಲಿಕ್ಕೆ ಅಸಾಧ್ಯವಾದ ಮಾತು. ನಮ್ಮ ದೇಹ ಯಾವ ಎತ್ತರ, ಯಾವ ಅಗಲ ಹೇಗಿದೆಯೋ ಅದೇ ಪ್ರಕಾರವಾಗಿ ಬಟ್ಟೆಗಳು ತೋರ್ತಾವ. ಆದರೆ ಬಟ್ಟೆ ದೇಹವಲ್ಲ, ದೇಹ ಬಟ್ಟೆ ಅಲ್ಲ. ದೇಹ ಇಲ್ಲದೆ ಇವು ತೋರ್ಲಿಕ್ಕೆ ಬರೋದಿಲ್ಲ. ಅದರಂತೆ ಈ ನಾಮರೂಪದ ತೋರುವಂತ ದೇಹ ಅನ್ನುವಂಥವು ಹಲವು ರೀತಿಯ ಬಟ್ಟೆಗಳಿದ್ದಂಗೆ. ಕಾವಿ, ಕಾಕಿ, ಖಾದಿ ಬಟ್ಟೆಗಳಿದ್ದಂತೆ ಈ ದೇಹದ ರೂಪಗಳು, ದೇಹಕ್ಕೆ ಇಟ್ಟಂತ ಹೆಸರುಗಳು ಇವು ಕೂಡ ಆ ಒಂದು ನಾಮ ರೂಪವಾಗಿರ್ತಕ್ಕಂಥ ವಸ್ತುಗಳು. ಅದಕ್ಕೆ ಬಟ್ಟೆಗಳು ಹೇಗೆ ಬೇರೆ ಇದ್ದಾವೋ ಅದರಂತೆ ನಾನು ಆತ್ಮನಾಗಿರತಕ್ಕಂತ ನನ್ನಿಂದನೇ, ನನ್ನ ಆಧಾರದಿಂದ, ಅಧಿಷ್ಠಾನದಿಂದನೇ ಈ ದೇಹಗಳು ಅನ್ನುವಂತ ಬಟ್ಟೆ ತೋರುತ್ತವೆ. ಅರ್ಥ ಆಯ್ತಿಲ್ಲ? ನಾನು ಆತ್ಮ, ನನ್ನ ಆಧಾರದಿಂದ ಈ ದೇಹ ತೋರ್ತಾವ. ತೋರ್ತವಂದ್ರೆ ದೇಹ ಆತ್ಮ ಆಗೋದಿಲ್ಲ, ಆತ್ಮ ದೇಹ ಆಗೋದಿಲ್ಲ. ಅಂದಾಗ ಅಂಥ ಸದ್ಗುರು ಸನ್ನಿಧಿಯಂ ಸೇರಿ ಗುರುವಿನಿಂದ ನಾಮರೂಪಗಳಿಗೆ ಅಧಿಷ್ಠಾನವಾದ ತನ್ನ ಆತ್ಮ ಸ್ವರೂಪ ಜ್ಞಾನ ಮಾಡಿಕೊಂಡವರಿಗೆ ಆ ಪುಣ್ಯ ಪಾಪಗಳು ಮತ್ತು ಅವುಗಳಿಗೆ ತಕ್ಕ ಫಲಗಳದ, ಸುಖ ದುಃಖಗಳು ಮುಂತಾದ ದ್ವಂದ್ವಗಳು ಎಲ್ಲವೂ ನಿವೃತ್ತಿಯಾಗುತ್ತವೆ. ಅದಕ್ಕೆ ಪುಣ್ಯ ಪಾಪಗಳ ನಿವೃತ್ತಿ ಜ್ಞಾನದಿಂದ ಆಗ್ತದೆ.
ಅಂದಾಗ ಹ್ಮ್ ತನ್ನ ಸ್ವರೂಪ ಜ್ಞಾನವಾಗದಿದ್ದರೆ ಹ್ಮ್ ಆ ಪುಣ್ಯ ಪಾಪಗಳು ನಿವೃತ್ತಿ ಆಗುವುದಿಲ್ಲ. ಹ್ಮ್ ಹ್ಮ್ ಅಂದರೆ ಹ್ಮ್ ಬಂಧವು ಪ್ರಾಪ್ತಿಯಾಗುವುದಕ್ಕೆ ಹ್ಮ್ ತನ್ನ ಸ್ವರೂಪದ ಅಜ್ಞಾನವೇ ಬೀಜವಾಗಿದೆ. ಹ್ಮ್ ಇಲ್ಲಿ ಬೀಜ ಯಾವುದಾಯ್ತಮ್ಮ? ಅಜ್ಞಾನ. ಹ್ಮ್ ಆ ಅಜ್ಞಾನ ಅದರ ಬೆಳೆ ಹ್ಮ್ ಬಂಧ ಹ್ಮ್ ವೃತ್ತಿಗೆ ಕಾರಣವಾಯಿತು. ಹ್ಮ್ ಹ್ಮ್ ತನ್ನ ಸ್ವರೂಪ ಸುಜ್ಞಾನವೇ ಹ್ಮ್ ತನ್ನ ಸ್ವರೂಪ ಜ್ಞಾನವೇ ಸಾಧನವಾಗಿದೆ ಎಂಬ ಭಾವ. ಹ್ಮ್ ಹ್ಮ್ ಅಂದ್ರೆ ಅಜ್ಞಾನದ ಕಾರ್ಯ ವಿನಃ ಹ್ಮ್ ಹ್ಮ್ ಆತ್ಮನಾದ ಹ್ಮ್ ನನ್ನ ಕಾರ್ಯಗಳು ಪಾಪ ಮಾಡೋನಲ್ಲ, ಹ್ಮ್ ಪುಣ್ಯ ಮಾಡೋನು ಅಲ್ಲ. ಹ್ಮ್ ಮತ್ತೆ ಯಾರಿಗ ಸಂಬಂಧ, ಯಾರಿಗೆ ಹೇಳಬೇಕು ಪಾಪ ಪುಣ್ಯ ಅಂದ್ರೆ? ಹ್ಮ್ ಅಜ್ಞಾನದ ಬೀಜದಿಂದನೇ ಹ್ಮ್ ಪಾಪ ಪುಣ್ಯಗಳು, ಹ್ಮ್ ಆ ಪಾಪ ಪುಣ್ಯದ ಫಲಗಳು ಹ್ಮ್ ಅಜ್ಞಾನಕ್ಕೆ ಸಂಬಂಧಪಟ್ಟುವೆ ವಿನಃ ಹ್ಮ್ ಜ್ಞಾನಿಯಾದ ನನಗೆ ಸಂಬಂಧವಿಲ್ಲ ಎಂಬ ಭಾವವು. ಹ್ಮ್ ಹ್ಮ್ ಅದಕ್ಕೆ ಹ್ಮ್ ಬಹಳಷ್ಟು ಸಲ ವಿಚಾರವನ್ನ ಮಾಡಿ ನೋಡಿದಾಗ ಹ್ಮ್ ಮನೆಯಲ್ಲೇ ಇರುವಂತ ಒಂದು ದೀಪ, ಹ್ಮ್ ಆ ದೀಪದ ಬೆಳಕಿನಲ್ಲಿ ಹ್ಮ್ ಪಾಪದ ಕಾರ್ಯಗಳು ನಡೀತಾವ, ಹ್ಮ್ ಪುಣ್ಯದ ಕಾರ್ಯಗಳು ನಡೀತಾವ. ಹ್ಮ್ ಹ್ಮ್ ಆದರೆ ಪಾಪ ಮತ್ತು ಪುಣ್ಯಗಳ ಫಲಗಳು ಮಾಡಿದಂತ ವ್ಯಕ್ತಿಗಳಿಗೆ ಸಂಬಂಧ ವಿನಃ ಅದನ್ನು ನೋಡಿದಂತ ದೀಪಕ್ಕೆ ಸಂಬಂಧವಿಲ್ಲ. ಪಾಪ ಪುಣ್ಯ ಮನೆಯಲ್ಲಿ ಒಂದು ಲೈಟ್ ಹಾಕಿವಮ್ಮ, ಲೈಟ್ ಅನ್ನ ಹಾಕಿದಾಗ ಅದರ ಬೆಳಕಿನಲ್ಲಿ ಕೆಲವರು ಪಾಪದ ಕಾರ್ಯವನ್ನು ಮಾಡ್ತಾರೆ. ಕಾರಣದಿಂದ ಪಾಪ ಅಂದ್ರೆ ಒಂದೇ ಪ್ರಕಾರ ಅಲ್ಲ, ಕೆಲವರು ಶಿವಚಿಂತನೆ, ಧ್ಯಾನ, ಸ್ತೋತ್ರ, ಶ್ಲೋಕ, ಶಾಸ್ತ್ರ ಇವುಗಳಲ್ಲೂ ಮಾಡ್ತಕ್ಕಂತ ಸಾಧನೆಗಳು ಉಂಟು. ಇವುಗಳಿಗೆ ತದ್ವಿರುದ್ಧವಾಗಿ ಅನಂತ ರೀತಿಯ ಅಭಕ್ಷ ಸೇವನೆ ಅಥವಾ ಮದ್ಯಪಾನ ಅಥವಾ ಇನ್ನೊಂದು ಚಾಡಿಯನ್ನು ಹೇಳುವುದು, ಬೇಡವಾದ ಮಾತುಗಳನ್ನಾಡುವುದು, ಇವೆಲ್ಲವೂ ಕೆಲಸಕ್ಕೆ ಬರಲಾರದ ಕಾರ್ಯ. ಇವುಗಳೆಲ್ಲವನ್ನು ಕೂಡಿಸಿ ಮಹಾತ್ಮರು ಪಾಪ ಅಂತ ಹೇಳ್ಯಾರ ಅವರು. ಒಟ್ಟಿನಲ್ಲಿ ನಾನು ಹೇಳ್ತಕ್ಕಂತ ತಾತ್ಪರ್ಯ, ಇಂಥ ಕೆಟ್ಟದ್ದನ್ನ ಮಾಡಿದರೂ ಬೆಳಕು ಅವರು ಕುಂತು ಯಾರ ಸುದ್ದಿನೇ ಮಾತಾಡ್ತಾರ ಅಂತ ನಾವು ತಿಳ್ಕೊಂತೀವಿ. ಇಲ್ಲ ಅವಳೀಗ ಶಾಸ್ತ್ರಗಳೇ ನಡೀತಾರೆ ಈ ಸಮಯದಲ್ಲಿ, ಜಪ ತಪ ಯೋಗ ಧ್ಯಾನ ನಡೆದಾವ ಅಂತ ತಿಳಿಸ್ತೀವಿ. ಎದರ ಸಹಾಯದಿಂದ ಅಂದ್ರೆ ಸಾಕ್ಷಿ ಆಗಿರ್ತಕ್ಕಂಥ ಜ್ಯೋತಿಯ ಸಹಾಯದಿಂದ, ದೀಪದ ಬೆಳಕಿಂದ ಸಾಧ್ಯ. ಆದರೆ ಎರಡರ ಸಂಬಂಧ ಆ ಬೆಳಕಿಗೆ ಇಲ್ಲವೇ ಇಲ್ಲ. ಮತ್ತೆ ಈ ಪಾಪ ಪುಣ್ಯ ಯಾರಿಗೆ ಸಂಬಂಧ ಬಂದವು ಅಂದ್ರೆ, ಶರೀರದಿಂದ ಮಾಡಿರೋ ಪಾಪಗಳು ಶರೀರಕ್ಕೆ ಸಂಬಂಧ ಅದು, ಮಾತಿನಿಂದ ಮಾಡಿದಂತ ಪಾಪ ಪುಣ್ಯಗಳು
ವಾಣಿಗೆ ಸಂಬಂಧಪಟ್ಟವು. ಹ್ಮ್ ಮನಸ್ಸಿನಿಂದ ಮಾಡಿದ ಪಾಪ ಪುಣ್ಯಗಳು ಹ್ಮ್ ಮನಸ್ಸಿಗೆ ಸಂಬಂಧವೇ ವಿನಃ ಹ್ಮ್ ಇವೆಲ್ಲವನ್ನ ಹ್ಮ್ ತಿಳಿಯುವಂತ ಹ್ಮ್ ತನ್ನ ಹ್ಮ್ ಸ್ವರೂಪ ಜ್ಞಾನವೇ ಸಾಧನವಾಗಿದೆ. ಹ್ಮ್ ಹ್ಮ್ ಮನಸ್ಸಿನಿಂದ ಹ್ಮ್ ಸಂಬಂಧ ಇಲ್ಲ. ಹ್ಮ್ ಹ್ಮ್ ಅದಕ್ಕೆ ಹ್ಮ್ ಮರೆವೆಯಿಂದಲೇ ಪುಣ್ಯ ಪಾಪಗಳು ಸಂಭವಿಸಿ ಹ್ಮ್ ಹ್ಮ್ ಇದರಿಂದ ಅಥವಾ ಪಾಪ ಪುಣ್ಯ ಅಂದ್ರೆ ಮರೆವೆ. ಹ್ಮ್ ಹ್ಮ್ ಮರೆವೆ ಅಂದ್ರೆ ಸ್ವರೂಪದ ಹ್ಮ್ ಜ್ಞಾನವಿಲ್ಲದ ಕಾರಣದಿಂದ ಹ್ಮ್ ಪುಣ್ಯ ಪಾಪಗಳು ಹ್ಮ್ ಸಂಭವಿಸುವುದು ಜರುಗುವವು. ಹ್ಮ್ ಇವು ಪುಣ್ಯ ಮತ್ತು ಪಾಪಗಳು ಪರಿಪರಿಯ ಭೋಗಕ್ಕೆ ಅಂತ. ಅಂದ್ರೆ ನಾನಾ ರೀತಿಯ ಭೋಗಕ್ಕೆ ಸಂಬಂಧವೆನಿಸುವವು. ನರಕದ ಭೋಗ ಆದ್ರೂ ಕೂಡ ನಾನಾ ರೀತಿಯ ದುಃಖ. ಒಂದೇ ಪ್ರಕಾರ ನರಕ ಲೋಕ ಇಲ್ಲ. ಭಾರತ ದೇಶದಲ್ಲಿ 56 ರಾಜ್ಯಗಳಿದ್ದಂತೆ ಆ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಿಶೇಷತೆ ಇದ್ದಂತೆ ಒಂದು ಜಿಲ್ಲಾದಲ್ಲಿ ಒಂದು ರಾಜ್ಯದಲ್ಲಿ ಯಥೇಚ್ಛವಾಗಿ ಕಲ್ಲಿದ್ದಲು ಸಿಗ್ತದೆ. ಒಂದೊಂದು ರಾಜ್ಯದಲ್ಲಿ ವಿಶೇಷವಾದ ತಾಮ್ರ ಸಿಗ್ತದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಚಿನ್ನ ಸಿಗ್ತದೆ, ಹಟ್ಟಿ ಚಿನ್ನದಲ್ಲಿ. ಅಂದರೆ ದೇಶ ಒಂದಾದರೂ ಕೂಡ ಅಲ್ಲಿಯ ಫಲಗಳು ದೊರೆಯುವ ವಸ್ತುಗಳು ಬೇರೆ ಬೇರೆ ಇದ್ದಂತೆ ಆ ನರಕಲೋಕದಲ್ಲಿ ಆದರೂ ಕೂಡ ನಾನಾ ಪ್ರಕಾರದ ದುಃಖದಿಂದ ಕೂಡಿದ ಜಿಲ್ಲೆಗಳಿದ್ದಂತೆ ಅಥವಾ ರಾಜ್ಯಗಳಿದ್ದಂತೆ. ಮತ್ತು ಸ್ವರ್ಗ ಲೋಕ ಆದ್ರೂ ಕೂಡ ಅಷ್ಟೇ. ಸ್ವರ್ಗ ಲೋಕ ಅಂದ ತಕ್ಷಣ ಎಲ್ಲವೂ ಒಂದೇ ಪ್ರಕಾರ ಇದಂತೆ ಒಪ್ಪಲೇಬಾರದಂತ ನಮ್ಮ ಅನುಭವಕ್ಕೆ ಮೊದಲೇ ಹೇಳಿದ್ ನಾನು. ದೇಶ ಅಂದ್ರೆ ಎಲ್ಲಾ ರಾಜ್ಯಗಳು ಒಂದೇ ಪ್ರಕಾರ ಅಂತ ಹೇಳಕ್ ಬರಂಗಿಲ್ಲ. ಆಯಾ ರಾಜ್ಯದ ಯಾವ ಭಾಷೆ, ಒಂದೊಂದು ರಾಜ್ಯದ ವೇಷ, ಒಂದೊಂದು ರಾಜ್ಯದ ಆಹಾರ ಪದ್ಧತಿ, ಒಂದೊಂದು ರಾಜ್ಯದ ಕೆಲವು ವಿಶೇಷವಾದ ಸಂಗೀತವಾಗಲಿ ಅಥವಾ ಇನ್ನೊಂದು ಪ್ರಕಾರವಾಗಲಿ ಭಿನ್ನ ಭಿನ್ನ ಇದ್ದಂತೆ ಆ ಸ್ವರ್ಗಲೋಕದ ಭೋಗಗಳು ಕೂಡ ಸ್ವಲ್ಪ ಪುಣ್ಯವನ್ನ ಮಾಡಿ ಸ್ವರ್ಗಕ್ಕೆ ಹೋಗಿ ದೊಡ್ಡ ಭೋಗವನ್ನ ನಾನು ಭೋಗಿಸಬೇಕು ಅಂದ್ರೆ ಅದು ಸಾಧ್ಯ. ಎಷ್ಟು ಮಾಡಿದ್ರೆ ಹಲೋ ಹಲೋ ಹಲೋ